ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಂವಾದ ಕ್ಲಾಸಸ್. ಶಬ್ದ ಪಾಠದ 15ನೇ ಪ್ರಶ್ನೆ. ತರಂಗದ ಆವೃತ್ತಿಯನ್ನು ವ್ಯಾಖ್ಯಾನಿಸಿ. ತರಂಗದ ಆವೃತ್ತಿ ಅಂದ್ರೆ ಏನು? ಸರಿ, ಇಲ್ಲಿ ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಸಂಖ್ಯೆ. ಇಮ್ಯಾಜಿನ್ ಮಾಡ್ರಿ, ನಿಮ್ ಇಷ್ಟ ಆಗಿರೋ ಪಾರ್ಕ್ ಅಲ್ಲಿ ಕುತ್ಕೊಂಡು ಜೋಕಾಲಿ ಆಡ್ತಾ ಇದ್ದೀರಿ. ಜೋಕಾಲಿ ಆಡುವಾಗ ಏನ್ ಮಾಡ್ತೀರಿ? ಕುತ್ಕೊಂಡಿರ್ತೀರಾ, ಜೀಗ್ತೀರಿ, ಮುಂದೋಗ್ತೀರಿ, ಹಿಂದ್ ಬರ್ತೀರಿ, ಮುಂದೋಗ್ತೀರಿ, ಹಿಂದ್ ಬರ್ತೀರಿ ಅಲ್ವಾ? ಈ ರೀತಿಯಾಗಿ ಆಂದೋಲನ ನಡೀತಾ ಇರುತ್ತೆ. ಇಲ್ಲಿ ಆವೃತ್ತಿಗೆ ಇದಕ್ಕೆ ಏನ್ ಸಂಬಂಧ ಅಂತಂದ್ರೆ, ಈಗ ಇಮ್ಯಾಜಿನ್ ಮಾಡ್ರಿ, ನೀವು ಆ ಕುತ್ಕೊಂಡಿದ್ದೀರಿ ಜೋಕಾಲಿಯಲ್ಲಿ, ಸರಿನಾ? ಜೋಕಾಲಿ ಬಿಡಿಸ್ಲಿಕ್ಕೆ ಬರೋದಿಲ್ಲ, ಟ್ರೈ ಮಾಡ್ತೀನಿ. ಓಕೆ, ಜೋಕಾಲಿಯಲ್ಲಿ ಕುತ್ಕೊಂಡಿದ್ದೀರಿ. ಈಗ ಮುಂದ್ ಹೋದ್ರಿ, ಒರಿಜಿನಲ್ ಪೊಸಿಷನ್ಗೆ ಬಂದ್ರಿ, ಹಿಂದ್ ಹೋದ್ರಿ, ಮತ್ ಒರಿಜಿನಲ್ ಪೊಸಿಷನ್ ಬಂದ್ರಿ. ಇದು ಒಂದು ಆಂದೋಲನ ಆಯ್ತು. ಇದೇ ತರ ನೀವು 1 ಸೆಕೆಂಡ್ ಅಲ್ಲಿ ಒಂದು ಆಂದೋಲನವನ್ನ ಮುಗಿಸಿದ್ರೆ ನಿಮ್ಮ ಆವೃತ್ತಿ ಎಷ್ಟು? 1 ಹರ್ಟ್ಸ್ ಅಂತ ಹೇಳ್ತೀವಿ. ಆವೃತ್ತಿಯ ಏಕಮಾನ ಹರ್ಟ್ಸ್ ಇರುತ್ತೆ, HZ ಅಂತ ಬರಿತೀವಿ, ಆವೃತ್ತಿಯ ಏಕಮಾನ. ಈಗ ಹೇಳಿದ್ನಲ್ಲ, ನೀವು 1 ಸೆಕೆಂಡ್ ಅಲ್ಲಿ ಈಗ 5 ಸಲ ಹಿಂಗ್ ಹೋಗಿ ಬಂದ್ರಿ, ಹಾಗಿದ್ರೆ ಆಂದೋಲನ 5 ಆಯ್ತು ನಿಮ್ದು, ಸರಿನಾ? 1 ಸೆಕೆಂಡ್ ಅಲ್ಲಿ 5 ಆಂದೋಲನ ಮಾಡ್ಕೊ ಬಂದ್ರೆ ಹಾಗಿದ್ರೆ ನಿಮ್ಮ ಆವೃತ್ತಿ ಎಷ್ಟು? ಆವೃತ್ತಿ 5 ಹರ್ಟ್ಸ್. ಹಾಗಿದ್ರೆ ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಸಂಖ್ಯೆ ಏನಿದೆ ಅದನ್ನ ಆವೃತ್ತಿ ಅಂತ ಕರೀತಾರೆ. ಅದನ್ನ ನ್ಯೂ ಇಂದ ಇಂಡಿಕೇಟ್ ಮಾಡ್ತಾರೆ. ವಿ ತರನೇ ಸ್ವಲ್ಪ ಕ್ರಾಸ್ ಆಗಿ ಬರೀಬೇಕು. ನ್ಯೂ, ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಸಂಖ್ಯೆ. ಥ್ಯಾಂಕ್ ಯು.